ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿಮಾ ರಾಜ್ ವ್ಲಾಗ್ಸ್. ನಾವೆಲ್ಲ ಈಗ ಮುಹೂರ್ತಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋ ನಾನು ರಿಸೆಪ್ಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಯಾರೆಲ್ಲ ಚೆಕ್ ಮಾಡಿಲ್ಲ ಹೋಗಿ ಚೆಕ್ ಮಾಡಿ. ನಾನು ನನ್ನ ತಂಗಿಗಿಲ್ಲಿ ನೆರಿಗೆ ಬರುತ್ತಲ್ಲ ಅದನ್ನು ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ನನಗಷ್ಟು ಸೀರೆ ಉಡ್ಸೋದಕ್ಕೆ ಬರಲ್ಲ, ನನ್ನ ತಂಗಿ ತುಂಬ ಚೆನ್ನಾಗಿ ಉಡಿಸ್ತಾಳೆ. ಇವಾಗ ಉಡ್ಸಿರೋದು ಅವಳೇ ನನಗೆ. ಇವಾಗ ನಾವು ಫಸ್ಟು ಒಂದು ಕಾರಲ್ಲಿ ನಾನು, ನನ್ನ ತಮ್ಮ, ನನ್ನ ತಂಗಿ ಮತ್ತು ಮಂಜಾಂಟಿ ನಾವು 5 ಜನ ಸೇರಿಕೊಂಡು ಮದುವೆಗೆ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ಕಿದವರೆಲ್ಲ ಇನ್ನೂ ಒಂದು ಕಾರಲ್ಲಿ ಬರ್ತಾರೆ. ನಾವಿವಾಗ ಮದುವೆ ಮನೆಯೂ ರೀಚ್ ಆಗಿ ಸ್ವಲ್ಪ ಜಾಗ ಬಿಡಲಿ ಬರೋದು. ದಿಸ್ ಈಸ್ ಮೈ ಫ್ಯಾಮಿಲಿ. ನಮ್ಮ ಮಾವ ಒಬ್ಬರು ಮಿಸ್ಸಿಂಗ್, ನಾನು, ನನ್ನ ಹಸ್ಬೆಂಡ್, ನನ್ನ ಮದರ್ ಇನ್ ಲಾ ಮತ್ತು ನನ್ನ ಬ್ರದರ್ ಇನ್ ಲಾ ಆ್ಯಂಡ್ ಮೈ ಕೋ ಸಿಸ್ಟರ್. ನಮ್ಮ ಮಾವ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾವಿವಾಗ ದಾರೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ. ಮನೆ ಮುಂದೆನೇ ಅಲ್ವಾ ಮದುವೆ ಮಾಡ್ತಾ ಇರೋದು, ಮಳೆ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಸದ್ಯ ಹಿಂಗೂ ಮಳೆ ಬರಲಿಲ್ಲ. ಕುಣಿಯಕ್ಕೆ ಅದಕ್ಕೆದು ಸುಮ್ಮನೆ ಇರ್ತೀಯಾ? ಆಯ್ತು, ಬಾರ್ ಬಾವ ನೀನು ನಿನ್ಕ ರಾಜಣೆಯ ರಾತ್ರಿನೂ ಕೈ ಸಿಗಲಿಲ್ಲ ಬಾ. ಟ್ರೈಪಾಡ್ ಇರ್ಬೇಕಾಯ್ತು, ನೀಟಾಗಿ ಮಾಡ್ಬೋದಿತ್ತು. ನನ್ನ ಹಸ್ಬೆಂಡ್ಗೆ ಎಲ್ಲಾದರೂ ಈ ಥರ ಗುಡಿಸ್ಲು ನೋಡಿಬಿಟ್ರೆ ಅಲ್ಲಿ ಫೋಟೋ ತೊಗೊಳ್ಳೋ ಕ್ರೇಜು. ಸೊ ಇಲ್ಲೂ ಒಂದು ಗುಡಿಸ್ಲಿತ್ತು, ಸೊ ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಸರಿಯಾಗಿ ಫೋಟೋಸೇ ಬರ್ತಾ ಇರಲಿಲ್ಲ. ನಮ್ದಿವಾಗ ಜಸ್ಟ್ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮದುವೆ ಮನೆ ಹತ್ರ ಮದುವೆ ಮನೆ ಇರೋದು ನೋಡಿ. ನಾವು ಫೋಟೋ ಶೂಟ್ ಮಾಡೋದಕ್ಕೆ ಬಂದಿದ್ದು ಈ ಅಟ್ಟತ್ತ ಚೆನ್ನಾಗಿ ಬರುತ್ತೆ ಅಂತ. ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಹೊಲಕ್ಕೆ ಬಂದಿದ್ದೀವಿ. ವಿಡಿಯೋ ಶೈನಿಂಗ್ ಯಾಕೆ ಎಲ್ಲ ನೀನೆಲ್ಲ ಹೋಲ್ಸೇಲ್ ಕೊಟ್ಟಿದ್ಯಲ್ಲ, ಕೊಟ್ಟಿದ್ದು ರೇಟ್ ಬರೋದಲ್ಲ ಜಾಸ್ತಿ. ಕಾಯಿ ಅಂತ ಹೋಯ್ತೇವೆ ಅಂತನಾ? ಮತ್ತೆ ಅವೇ 70 ರೂಪಾಯಿ ಕಣ. ಇದಕ್ಕೆ ಸಿಗ್ಬೋದು, ದೊಡ್ಡ ಚೀಲ ಇದು. ಇಂಥದ್ದು ಚೀಲ ಬಿಟ್ಟೋಗಿದ್ರು ಕಮ್ಮಿ, ಈಗ ಒಂದು 25 kg ಬರ್ತಾರೆ. ಇವಾಗ ಚೆನ್ನಾಗಿದಾವೆ ಕಲರ್. ನಾನು ಈ ಬೆಳ್ಳನ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ದಾಳಿಂಬೆ ಹಣ್ಣು ಕೀಲೋ ಟೈಮಲ್ಲಿ ಅಷ್ಟು ಮಳೆ ಇರಲಿಲ್ಲ, ಸೊ ಒಳಗಡೆ ಕಲರ್ ಕಮ್ಮಿ ಇತ್ತು. ಆದ್ರೂ ನಮಗೆ ಒಳ್ಳೆ ರೇಟೇ ಸಿಕ್ತು. ಯಾಕಂದ್ರೆ ತಗೊಳಕ್ ಬರೋ ಒಳಗಡೆ ಕಲರ್ ಏನು ನೋಡಲ್ಲ, ಮೇಲ್ಗಡೆ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಎಲ್ಲ ತಗೊಂಡ್ಬಿಡ್ತಾರೆ. ಹಿಂಗೆ ತಗೊಂಡಿದೀವಿ, ನಮಗೆ ಲಾಸ್ ಆಗುತ್ತೆ, ಹಂಗಾದ್ರು ಕೊಡಲ್ಲ, ಹಿಂಗೆ ಮಾಡಲ್ಲ ಅಂತ ಹಿಂಗೆ ನಾವು ಡೈಲಿ ಮಾರ್ಕೆಟ್ ಹೋಗೋರಾದ್ರೆ ಅದೊಂದು ಗೊತ್ತಾಯ್ತು. ನನಗೆ ಎಮ್ಮೆ ಒಡ್ಡೆಯಿಂದ ಅಪ್ಪ ನೋಡಲ್ಲ, ಸುಮ್ಮನೆ ಐತೆ ಹಂಗೆ. ಗಿಡ ಇಲ್ದ್ರೆ ಏನು ತುಕ್ಕಡೆ ಸಾಕುತ್ತಿ ಅಂತಲ್ಲ. ಏನಿಲ್ಲ, ಕಾಳು ಅಷ್ಟು ಮುಂಚೆ ಇದ್ದಂಗಿಲ್ಲ ಹೇಳಪ್ಪ. ಅವು ಹೆಂಗಿರವು ಕಾಳು? ಫುಲ್ ರೆಡ್. ದಿನ ಬಂದ್ರೆ ಬೆಳಗ್ಗೆ ಕಾಳು ಇದು ಹಳೆ ದಾಳಿ ಬಿಡ್ತಲ್ಲ, ಏನು ಟೇಸ್ಟ್ ಇರವ. ಮತ್ತೆ ಅವು ಎಲ್ಲಿ ಗಿಡ ತಂದಿದ್ರು ಅಲ್ಲೇ ತಂದು ದಿಕ್ಬೇಕಾಗಿತ್ತು. ಎಲ್ಲ ಹೊಸದ್ ಬೇರೆ, ಹೊಸ ನೆಲ ಅಲ್ಲ, ತಳಿ ಬೇರೆ ಬೇರೆ ಕಣೆ. ಹ್ಞೂ ಹೇಳಪ್ಪ.
ಒಂದ್ಸತಿ ಆ ಸಾರಿ 13 ಲಕ್ಷ ಬಂದು ಬರೀ 80 ರೂಪಾಯಿ ಹಂಗು 65 ರೂಪಾಯಿ ಕೊಟ್ಟಿದ್ದೆ. 13 ಲಕ್ಷ ಬಂದಿತ್ತು. ಈಗಳಮ್ಮ ಒಂದಣ್ಣ ಹಿಡ್ದಪ್ಪ ಇವನು ಅಮ್ಮನ ನಾಡ ಅವ್ರು ನೋಡ್ಬಿಟ್ರೆ ರಕ್ತ ಇದ್ದಂಗೆ ಅದಕ್ಕೆ ಒಳಗೆ ಆ ಥರ ಬೆಳೆ ಬೆಳೆದು ಈ ಕಡೆ ಕಾಲ 8 ಲಕ್ಷ 6 ಲಕ್ಷ 5 ಲಕ್ಷ. ಆಮೇಲೆ ಭತ್ತ ಇವಾಗ ತಿರ್ಗಾ 2 ಲಕ್ಷ ಹಿಂಗೆ ಅಲ್ಲಿಗೆ ಅದಾದ್ರೆ ನಾವು ವಯಸ್ಸಾತು ಗಿಡ ಎಷ್ಟು ಒಂದು 12 ಅವು ಮುಂದಿನ ವರ್ಷಕ್ಕೆ ಭತ್ತ ಬೇಡಪ್ಪ, ಅದು ಒಳ್ಳೆ ರೇಟ್ ಬರುತ್ತೆ. ಈ ಟೈಮಿಗೆ ಬಂದ್ರೆ ಒಳ್ಳೇದಲ್ವಾ? ಅಕ್ಟೋಬರ್ ನವೆಂಬರಿಗೆ ಬಿಡಬೇಕು. ಈ ಟೈಮಿಗೆ ಬಂದ್ರೆಲ್ಲ ಮಗ್ಗು ಸೆಟ್ ಆಗಬೇಕು ಕರೆಕ್ಟಾಗಿ. ಡಿಸೆಂಬರಿಗೆ ಮಗ್ಗು ಸೆಟ್ ಆದ್ರೆ ಉಗಾದಿ ಕರೆಕ್ಟಾಗಿ ಬೆಳೆ ಬರ್ತೈತೆ. ಉಗಾದಿ ಹಿಂದೆ ಮುಂದೆ ಮಗ್ಗು ಇವಾಗ ಅಂದ್ರೆ ಈಗಲೂ ಏನು ಯಾಕೆ ಬೆಂಗಳೂರಿಗೆ ಹೋದವ್ರು ಬಂದು ಅಂತ ಐಡಿಯಾ ಮಾಡಿ ಆದಾಯ ಮಾಡ್ತಾ ದಿನ ಯೂಟ್ಯೂಬ್ನಾಗ ನಿಜಾನೇ ಮಮ್ಮ. ಇಲ್ಲಮ್ಮ, ಇದು ಹಿಂಗೆ ಇರಲ್ಲ. ನಮ್ಮಪ್ಪ ಊರಲ್ಲಿ ನಾನೇ ಏನೇನೋ ಮಾಡಿಸ್ಬೋದು. ತಿಂಗಳ ಬರುತ್ತಾ ಹೇಳಿ ನೀನು? ತಿಂಗಳ ಬರೋದು ಬಟ್ಟಿಗೆ ಬರ್ತೈತೆ ವರ್ಷಕ್ಕೆ. ಒಟ್ಟಿಗೆ ಬರ್ತೈತಲ್ಲಮ್ಮ. ನಾವು ಯಾತದು ಮುಟ್ಟದಂಗೆ ಬಂಡಾಟ್ ಬಗ್ಲಾಟ್ ಆಡ್ಕೊಂಡು ಏನೋ ದೇವ್ರು ಕೊಡೋವತ್ತಿಗೆ 7-8 ಲಕ್ಷ ರೂಪಾಯಿ ದುಡ್ಡು ಅಮ್ಮಂಗೆ ಆಗಿದೆ ಅಂತ ಕಟ್ಟಿ. ನೀವು ವರ್ಷ ಎಲ್ಲ ದುಡ್ಡು ಇನ್ನು ಎಷ್ಟು ಲಕ್ಷ ದುಡ್ತಿದ್ದೀನಿ. ಅದೇ ವರ್ಷ ಹಂಗೆ ದುಡಿತೀಯ ದುಡಿಯೋದು ಕೇಳ್ತಾ ಇಲ್ಲ. ಅಯ್ಯೋ ರಾಮ ಅದೊಂದೇ ಬದುಕಾಗಿ ಅದೊಂದ್ರಾಗೆ ಅದೇ ಮನೆ ಜನ ಇದ್ದು ನೋಡ್ಕೊಂಡು ಮಾಡಾರಾಗಿ ಮಾಡಿದ್ರೆ ಎಲ್ಲ ಆಗ್ತೈತೆ. ನಾನು ಹೇಳೋದೇನಂದ್ರೆ ಇವಾಗ ನೀರ್ ಬರ್ತವೆ ಹೋಗ್ತೀವಿ ಬರ್ದಂಗೆ ಆತಪ್ಪ. ಓ ಪ್ರಪಂಚನೇನು ಪ್ರಳಯ ಮತ್ತೆ ಹೋಗ್ರಿ ಅಷ್ಟೇ. ಪ್ರಳಯದ ಪ್ರಶ್ನೆ ಬೇಡ, ಬೆಂಗಳೂರಾಗಿರೋಣಂತ ಅದಕ್ಕೆ ಜನಗಳು ಇರೋ ತಕ್ಕ ನಾವೇನು ಒದ್ದಾಡ್ತೀವಿ. ಆದ್ಮೇಲೆ JCB ಹೇಳಪ್ಪ, ತಲೆ ಕೆಡಿಸ್ಕೋಬೇಡ. ಇಮೇಜಲ್ಲಿ ಕೇಳಿದ್ರೆ JCB ಇಲ್ವೇ? JCB ಅಂತಾನೆ JCB ಬಂದಿರೋದು. ಬೇಕಾದಾಗ ನೋಡೋದು, ಬಂದು ಎಲ್ಲ ಕಿತ್ತಾಕ್ಸೋದು, ಏನ್ ಮಾಡ್ಬೇಕಾದ್ ಮಾಡೋದು. ಲಕ್ಷ ಬರುತ್ತೆ ಅಂತ ಹೇಳೋರು. ಹಂಗೆ ನೀರ್ ಬಂದಿಲ್ಲ ಅಂದಿದ್ರೆ ಈ ಅಬೋರ್ನ ಬರೋ ವಿಸಿ ನೀರಾಗಿದ್ದೀರಾ ಇವೆಲ್ಲಾನು ಇಕ್ಕಕ್ಕೂ ಆಗ್ತದೆ. ಮಳೆನೇ ನಂಬ್ಕೊಂಡು ವ್ಯವಸಾಯ ಮಾಡೋದಕ್ಕಾಗಲ್ಲ. ವ್ಯವಸಾಯ ಮಾಡೋದ್ರಿಂದ ಬರೀ ಲಾಭನೇ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಂತ ನಷ್ಟ ಆಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಈ ವರ್ಷ ಒಳ್ಳೆ ಬೆಲೆ ಬಂದಿದೆ ಅಂತ ಹೇಳಿ ಮುಂದಿನ ವರ್ಷ ಅದೇ ರೀತಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹೇಳು ಇವಾಗ ಹೇಳು. ಇವಾಗ ನಾವೆಲ್ಲ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾವಿವಾಗ ಜ್ಯೂಸ್ ಆಗಿರ್ಬೋದು, ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಇದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಹುಡುಗಿಯವರು ಮನೆ ಕಡೆ ಅವರೆಲ್ಲನೂ ದೇವಸ್ಥಾನದ ಹತ್ರನೇ ಬರ್ತಾರೆ. ಅವ್ರಿಗೆಲ್ಲ ಸ್ವೀಟ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ ಕೊಟ್ಟು ನಾವು ನಮ್ಮ ಮನೆಗೆ ವೆಲ್ಕಮ್ ಮಾಡ್ತೀವಿ.
ಇವಾಗ ಮನೆ ತುಂಬಿಸ್ಕೊಂಡಿದ್ದೆಲ್ಲ ಆಯಿತು, ನಮ್ಮದು ಊಟ ಎಲ್ಲ ಆಯಿತು. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 12:30 ಆಗಿದೆ. ಎಲ್ಲರೂ ಹೋಗಿ ಮಲಗಿದ್ದಾರೆ, ನಾವು ಮಾತ್ರ ಇಲ್ಲಿ ಸ್ವಲ್ಪ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಮದುವೆ ಆಯಿತು ರಾಜು, ಹೆಂಗೆ ಅನ್ನಿಸ್ತಿದೆ? ಇನ್ನೇನು ಅನ್ಸುತ್ತಮ್ಮ, ಖುಷಿ ಆಯ್ತು, ಬಹು ಸಂತೋಷ. ಹಾಂ, ತಮ್ಮಂಗೆ ಇಪ್ಪಟ್ಟಾದ್ರೂ ಹೊತ್ತಿಗೆ ಸರಿಯಾಗಿ ಊಟ ಅಡುಗೆ ಎಲ್ಲ ಸಿಗುತ್ತೆ. ಅವನಿಗೆ ಹೊತ್ತಿಗೆ ಸರಿಯಾಗಿ ಮುದ್ದೆ ಬಟ್ಟೆ ಒಗೆಯೋದು ಚೆನ್ನಾಗಿ ನೋಡ್ಕೊಂಬಕ್ಕೆ. ಇವಾಗ ಉಡುಪಿ ಗ್ರ್ಯಾಂಡ್ ಹೆಂಗ ಅವನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಹೋಗ್ಲೇಳು. ಉಡುಪಿ ಗ್ರ್ಯಾಂಡ್ಗನ ಹೋಗ್ಲಿ, ದೊಣ್ಣೆ ಬಿರಿಯಾನಿಗನ ಹೋಗ್ಲಿ, ಎಲ್ಗನ ಹೋಗ್ಲಿ, ಅಥವಾ ಮನೆಗೆ ಅಡ್ಗೆನ ಮಾಡಾಕ್ಲಿ ಹೆಂಚಿಗೆ. ಓ ಸೂಪರ್ ಕುಕ್ಕು. ಬಸಾರ್ ಮುದ್ದೆ ಮಾಡ್ತು ಅಂದ್ರೆ ಅಲ್ಲ, ಬಸಾರು ಅನ್ನ, ಮುದ್ದೆ ಬರಲ್ಲ, ಅನ್ನ. ಅನ್ನ ಎಲ್ಲ ಕಲ್ತ್ಕೊಂತ ಹೇಳು. ಅಲ್ಲ, ಬೆಳ್ಳಿ ಅಣ್ಣ ಮುದ್ದೆ ಮಾಡ್ದಂಗಿರ್ತೈತ. ಅಬ್ಬಾ ಪೂಜಕ್ಕಾಗಿ ಏನೋ ಬಿಟ್ರೆ ಕಬಾಬೇ ಬರುತ್ತೆ ಅಂತ ಯಾವಾಗ ಮಾಡ್ಕೊಂಡಿದ್ದು ಎಲ್ಲಾನು ಈಗ ಇವಳೊಂದು ಮುದ್ದೆನೂ ಮಾಡಕ್ ಯಾರಿಗೆ ಯುಕ್ತಿಗೆ ಅಡಿಗೆ ಮಾಡೋದು ಯಾರು ಅನ್ಬಾರ್ದು. ಅಡಿಗೆ ಮಾಡೋದು ಯಾರು? ಇನ್ಯಾರು? ಅಮ್ಮ ಇಲ್ಲಂದ್ರೆ ಪೂಜಕ್ಕೇನೆ ಮಾಡೋದು. ಹಾಡು ಹೇಳು ನೋಡೋಣ ನಿಮ್ಮ ಅಕ್ಕನ ಮೇಲೆ. ನನಗೆ ಹಾಡು ಬರಲ್ಲ. ಏನ್ ಬರುತ್ತೆ? ಡ್ಯಾನ್ಸ್ ಆಡ್ ಹೋಗ್ಲಿ. ನಾ ಡ್ರೈವರ್ ಬರುತ್ತೆ. ನನ್ನದ ಹೂವಾರ. ಯಾರೋ ಯಾರೋ ನಿಲ್ಲವರ್ ಯಾರೋ. ಆಯ್ತಪ್ಪ, ಇವಾಗ ಮದ್ವೆ ಯಾವಾಗ ಆಗದ ಹೇಳು? ಮುಂದಿನ ತಿಂಗಳು ಆಗ್ತೀನಿ ಅಂತ ಹೇಳು. ಮುಂದಿನ ತಿಂಗಳು ದೊಡ್ಡದಾದ್ಮೇಲೆ. ದೊಡ್ಡನಾಗ್ಬಿಡ್ತೀಯಾ? ಏನೋ ಕಾಲರ್ ಬೇರೆ ಎತ್ತುತ್ತಾ ಇದೆಯಾ? ಹಾಕಿರೋದು ನಮ್ಮ ಮಕ್ಕಳು ಅಂತ ಹೇಳು. ಹೇಳೋ ನಮ್ಮ ನಯನ ಎಲ್ಲಾರ್ದು ನಮ್ಮ ಅಕ್ಕದೆಲ್ಲ ಮದುವೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.